ಶುಗರ್ ಅನ್ನುವಂಥದ್ದು ಇಟ್ಸ್ ಡಿಸಾರ್ಡರ್ ಸರ್. ಶುಗರ್ ಅನ್ನುವಂಥದ್ದು ನಮ್ಮ ಒಂದು ಲೈಫ್ ಸ್ಟೈಲ್ ನಾವು ಹಾಳು ಮಾಡ್ಕೊಂಡಾಗ ಅಥವಾ ಏನೋ ಒಂದು ಸಮ್ ವೈರಲ್ ಇನ್ಫೆಕ್ಷನ್ ಈ ಥರದ್ದು ಏನಾರು ಆದಾಗ ಲಿವರ್ ಆ್ಯಂಡ್ ಪ್ಯಾಂಕ್ರಿಯಾಸಲ್ಲಿ ಸಮ್ ಡಿಸ್ಟರ್ಬೆನ್ಸ್ ಆದಾಗ ನಮ್ಗೆ ಅದರಿಂದಾಗಿ ಶುಗರ್ ಕಾಣಿಸ್ಕೊಳ್ಳೋಂಥದ್ದು ಆಗುತ್ತೆ. ಸೊ ಅದು ಡಿಸಾರ್ಡರ್ ಆಗಿರೋದ್ರಿಂದಾಗಿ ನಾವು ಅದನ್ನು ಹಾಗೆ ಕರೆಕ್ಷನ್ಸ್ ಮಾಡ್ಕೊಂಡ್ರೆ ಮತ್ತೆ ನಾರ್ಮಲ್ ಆಗುತ್ತೆ. ಸೊ ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು, ಇದು ಕಾಯಿಲೆ ಅಲ್ಲ, ಇದನ್ನು ನಾವು ಡಿಸಾರ್ಡರ್, ಇದನ್ನು ಸರಿ ಮಾಡ್ಕೊಂಡ್ರೆ ನಾರ್ಮಲ್ ಆಗುತ್ತೆ. ಬೇರೆಯವ್ರಿಗೆ ಹೇಗೆ ಆಹಾರ ಸೇವನೆ ಮಾಡಿದ್ಮೇಲೆ ಏನು ಇನ್ಸುಲಿನ್ ಉತ್ಪತ್ತಿ ಆಗಬೇಕು ಅದೇ ಥರದ್ದು ಇವ್ರಿಗೂ ಸಹ ಉತ್ಪತ್ತಿ ಆಗೋದಕ್ಕೆ ಶುರು ಆಗುತ್ತೆ ಅಂತೇಳಿ ಸಿಂಪಲ್ ಕಾನ್ಸೆಪ್ಟ್ ಅಷ್ಟೇ. ಸೊ ಹಾಗಾಗಿ ಈಗ ನಾನು ಟ್ರೀಟ್ಮೆಂಟ್ ಕೊಟ್ಟು ಅವ್ರ ಡಯಟ್ ಎಲ್ಲ ಫಾಲೋ ಮಾಡಿ ಲೈಫ್ ಸ್ಟೈಲ್ ಎಲ್ಲ ಕರೆಕ್ಷನ್ಸ್ ಮಾಡಿಕೊಂಡು ಶುಗರು ನಾರ್ಮಲ್ಗೆ ಬಂದಮೇಲೆ ಮೆಡಿಕೇಷನ್ಸ್ ಎಲ್ಲ ಸ್ಟಾಪ್ ಆಗಿ ಯಾವುದೇ ಮೆಡಿಕೇಷನ್ಸ್ ಇಲ್ದಿರ ಶುಗರ್ ನಾರ್ಮಲ್ ಬಂತು ಅಂತ ಹೇಳಿದ್ಮೇಲೆ ಅಲ್ಲಿಗೆ ಶುಗರ್ ನಾರ್ಮಲ್ ಆಯಿತು ಅಂತೇಳಿ. ಅದಾದಮೇಲೂ ಸಹ ನಾನು ಬ್ಲೈಂಡಾಗಿ ನೀವು ಶುಗರ್ ನಾರ್ಮಲ್ ಆಗೋಯ್ತು ಇದು ಬಿಡಿ ಅಂತಲೂ ಹೇಳಲ್ಲ. ನಾನು ಅವ್ರಿಗೆ ಹೇಳ್ತೀನಿ ತಿಂಗಳಿಗೆ ಒಂದು ಸತಿ ಅಥವಾ 15 ದಿವಸಕ್ಕೆ ಒಂದು ಸತಿ ಮಾನಿಟರ್ ಮಾಡಿ. ಮನೇಲೆ ಮಾನಿಟರ್ ಒಂದು ಇನ್ಸ್ಟ್ರೂಮೆಂಟ್ ಬರುತ್ತಲ್ಲ ಅಂತ ತೊಗೊಂಡು ಮಾನಿಟರ್ ಮಾಡಿ, ಇಲ್ಲ ಲ್ಯಾಬಲ್ಲಿ ಹೋಗ್ಬಿಟ್ಟು ಮಾನಿಟರ್ ಮಾಡಿ. ಅಟ್ಲೀಸ್ಟ್ ಒಂದು 6 ಮಂತ್ಸ್ ಅವರು ಮಾನಿಟರ್ ಮಾಡಿ ಅಂತ ಹೇಳ್ತೀನಿ. 6 ಮಂತ್ಸ್ ನೀವು ಮಾನಿಟರ್ ಮಾಡಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಬಂದುಬಿಡುತ್ತೆ. ಆ ಕಡೆ ಮಾತ್ರೆನೂ ಇಲ್ಲ, ಈ ಕಡೆ ನಮ್ಮ ಟ್ರೀಟ್ಮೆಂಟು ಇಲ್ಲ, ಏನೂ ಇಲ್ದಿರ ನಿಮ್ಮ ರೀಡಿಂಗ್ಸ್ ನಾರ್ಮಲ್ ಇದೆ ಅಂದರೆ ಅಂಡರ್ಸ್ಟುಡ್ ಶುಗರ್ ನಾರ್ಮಲ್ ಆಯಿತು ಅಂತೇಳಿ.